ಸಿರ್ಸಿ ನಗರದಾದ್ಯಂತ ಪ್ರಸ್ತುತ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯನ್ನ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಖುದ್ದಾಗಿ ವೀಕ್ಷಿಸಿ ಪರಿಶೀಲನೆ ನಡೆಸಿದರು. ನಗರದ ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ದಾಖಲಾತಿ ಕಾರ್ಯವನ್ನು ವೀಕ್ಷಿಸಿದ ಶಾಸಕರು ಸ್ಥಳದಲ್ಲಿದ್ದ ಬಿಎಲ್ಒಗಳೊಂದಿಗೆ ಚರ್ಚಿಸಿ ಪ್ರಗತಿಯನ್ನ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಮತದಾನ ಮಾಡುವುದು ಪ್ರತಿಯೊಬ್ಬ ಪ್ರಜೆಯ ಪವಿತ್ರ ಹಕ್ಕು. ಕ್ಷೇತ್ರದಲ್ಲಿ 18 ವರ್ಷ ತುಂಬಿದ ಪ್ರತಿಯೊಬ್ಬ ಯುವಕ ಯುವತಿಯರು ಸೇರಿದಂತೆ ಯಾವೊಬ್ಬ ಅರ್ಹ ಮತದಾರನು ಸಹ ತಾಂತ್ರಿಕ ಕಾರಣಗಳಿಂದ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಬೇಕು. ಮನೆ ಮನೆಗೆ ಸಮೀಕ್ಷೆಯನ್ನ ಅತ್ಯಂತ ನಿಖರವಾಗಿ ನಡೆಸಿ ಅರ್ಹರೆಲ್ಲರಿಗೂ ಮತದಾನದ ಹಕ್ಕು ಸಿಗುವಂತೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕೇಂದ್ರ ಚುನಾವಣಾ ಆಯೋಗ ಜಾರಿಗೆ ತಂದಿರುವ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಅವರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಮಾಧ್ಯಮ ಹೇಳಿಕೆ ನೀಡಿದರು. ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆಯಿಂದ ಅರ್ಹ ಮತದಾರರು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು. ಆ ನಿಟ್ಟಿನಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಧಿಕಾರಿಗಳು ಮತ್ತು ಬಿಎಲ್ಒಗಳು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇವತ್ತು ಕೇಂದ್ರ ಚುನಾವಣಾ ಆಯೋಗ ತಂದಿರತಕ್ಕಂಥ SRI ಆ ಕಾರ್ಯಕ್ರಮ ಇಡೀ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಬಹಳ ಚೆನ್ನಾಗಿ ಒಳ್ಳೆ ಪ್ರಗತಿಯಿಂದ ನಡೆಯುವಂಥದ್ದು. ಇಲ್ಲಿ ರಾಜ್ಯ ಚುನಾವಣಾ ಆಯೋಗವು ಕೂಡ ಬಹಳ ವ್ಯವಸ್ಥಿತವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಮುಖಾಂತರ ಯಾವೊಬ್ಬ ಮತದ ಹಕ್ಕನ್ನು ಕಳ್ಕೊಳ್ಳಬಾರ್ದು ಅನ್ನೋಂಥ ವಿಚಾರದಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆ ಬಯಸ್ತೀನಿ. ನಾನು ಇವತ್ತು ನನ್ನ ಕ್ಷೇತ್ರ ಇರ್ತಕ್ಕಂಥ ಸಿರ್ಸಿ ಸಿದ್ದಾಪುರದಲ್ಲೂ ಕೂಡ ಸಾಕಷ್ಟು ವ್ಯವಸ್ಥಿತವಾಗಿ ಬರೀ ಬೂತ್ ಮಟ್ಟದಲ್ಲೂ ಕೂಡ ಆಯಾ ಭಾಗದ ಅಧಿಕಾರಿಗಳನ್ನು ನಮ್ಮ ಅಂಗನವಾಡಿ ಶಿಕ್ಷಕರಿರ್ಬೋದು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರನ್ನೂ ಕೂಡ ಆ ಕಾರ್ಯದಲ್ಲಿ ತೊಡಗಿಸಿ ಪ್ರತಿಯೊಬ್ಬರ ಮನೆ ಹೋಗಿ ಇವತ್ತು ಆ ಒಂದು ಯಾವೊಬ್ಬ ವ್ಯಕ್ತಿ ಮತದಾರ ಯಾದಿಯಿಂದ ತಪ್ಪಾರದು ಅನ್ನೋಂಥ ವಿಚಾರ ಇವತ್ತು ಸರ್ಕಾರದ ಏನಿದೆಯೋ ಅದು ಭಾಳ ಸರ್ಕಾರಕ್ಕೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ನಾನು ಈ ವಿಚಾರದಲ್ಲೂ ಕೂಡ ನನ್ನ ಪಕ್ಷದ ವತಿಯಿಂದನೂ ಕೂಡ ನನಗೆ ನನ್ನ ಜಿಲ್ಲೆಯ ಜವಾಬ್ದಾರಿ ನಮ್ಮ ಪಕ್ಷದ ವತಿಯಿಂದ ಅದನ್ನು ಕೂಡ ನಾನು ಇಡೀ ಜಿಲ್ಲೆಯಲ್ಲೂ ಕೂಡ ಪ್ರವಾಸನ ಮಾಡಿ ನಮ್ಮ ಬ್ಲಾಕ್ ಪ್ರತಿ ತಾಲೂಕಿಗೆ ಭೇಟಿ ಕೊಟ್ಟು ನಮ್ಮ ಪಕ್ಷದ ಮುಖಂಡರನ್ನು ಸರಿಯಾದ ರೀತಿಯಲ್ಲಿ ಈ ಕೆಲಸದಲ್ಲಿ ಆಗಬೇಕು ಅಂತ ವಿನಂತಿಯನ್ನು ಕೂಡ ನಾನು ಮಾಡಿದ್ದೀನಿ. ಸಹಜವಾಗಿ ಎಲ್ಲ ಪಕ್ಷಕ್ಕೂ ಕೊಟ್ಟಿರೋ ಹಾಗೆ ನಮ್ಮ ಪಕ್ಷಕ್ಕೂ ಕೂಡ BLA 2 ಅನ್ನು ಮಾಡ್ತಕ್ಕಂಥದ್ದು ಪ್ರತಿ ಬೂತಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿರ್ಬೋದು, ನಮ್ಮ ತಾಲೂಕಲ್ಲಿರ್ಬೋದು, ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ BLA 2 ಅನ್ನು ಮಾಡಿ ಅವರಿಗೂ ಕೂಡ ಸಾಕಷ್ಟು ತರಬೇತಿಯನ್ನು ನಾವು ಕೂಡ ಕೊಟ್ಟಿದ್ದೀವಿ. ನಾವು ಮನೆ ತಹಸೀಲ್ದಾರು ಕೂಡ ಎಲ್ಲ ರಾಜಕೀಯ ಪಕ್ಷದ BLA 2 ಕೂಡ ತರಬೇತಿಯನ್ನು ಕೊಟ್ಟಿರುವಂಥ ನನ್ನ ವಿನಂತಿ ಇಷ್ಟೇ. ಈಗಾಗಲೇ ಮಳೆ ಪ್ರಾರಂಭ ಆಗಿದೆ. ನಮ್ಮ ಜಿಲ್ಲೆ ಗುಡ್ಡಗಾಡಿಂದ ಕೂಡಿರ್ತಕ್ಕಂಥ ಜಿಲ್ಲೆ. ನಮ್ಮ ಗ್ರಾಮೀಣ ಭಾಗದಲ್ಲೂ ಕೂಡ ಸಿರ್ಸಿ ಸಿದ್ದಾಪುರ ಕೂಡ ಗ್ರಾಮೀಣ ಭಾಗ ಕೂಡಿದ ಪ್ರದೇಶ ಇದು. ಅಂಥಲ್ಲಿ ನಮ್ಮ ಎಲ್ಲ ರಾಜಕೀಯ ಪಕ್ಷದ BLA 2ಗಳು ಬಂದಿರತಕ್ಕಂಥ ಅಧಿಕಾರಿಗಳಿರ್ಬೋದು, ನಮ್ಮ ಅಂಗನವಾಡಿ ಟೀಚರ್ಸ್ ಇರ್ಬೋದು, ಶಾಲಾ ಟೀಚರ್ಸ್ ಇರ್ಬೋದು, ಹೆಣ್ಮಕ್ಳಿಗೆ ಅವರು ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ರಿ. ಮುಂದೂ ಕೂಡ ಯಾಕೆ ಇನ್ನೊಂದು ಕೆಲವೇ ದಿನಗಳಿರುವಂಥದ್ದು ಚುನಾವಣೆ ಆಯೋಗ ಎಲ್ಲದನ್ನೂ ಕಟ್ ಆಫ್ ಟೈಮ್ ಕೊಟ್ಬಿಟ್ಟಿದೆ. ಈಗ ಇನ್ನೊಂದು 15 ದಿವಸ ಇರುವಂಥದ್ದು. ಇಂಥ 15 ದಿವಸ ಇರ್ತಕ್ಕಂಥ ಏನು ಸಮಯ ಇದೆಯೋ ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸಾರ್ವಜನಿಕರು ಬಳಕೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಯಾವೊಬ್ಬ ವ್ಯಕ್ತಿ ಮತದಾನದ ಹಕ್ಕನ್ನು ಪಡೆಯುವಲ್ಲಿ ತಾವು ಪ್ರಯತ್ನ ಪಡಬೇಕಾಗತ್ತೆ. ಯಾವೊಬ್ಬ ವ್ಯಕ್ತಿ ಮತದಾನದ ಹಕ್ಕು ನಾವು ಪಡೆದಿಲ್ಲ ಅಂತಂದರೆ ನಾವು ಮುಂದೆ ಸರ್ಕಾರದ ಯೋಜನೆಗಳ ಪಡೆಯಕ್ಕೆ ಸಾಧ್ಯನ ಅನ್ನುವಂಥದ್ದು ಆಗಬಾರ್ದು. ಆ ರೀತಿಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪ್ರಜೆಗಳನ್ನ ಆಳ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದೇನಿದೆಯೋ ಆ ದೇಶದ ಈ ಸಂದರ್ಭದಲ್ಲಿ ಸ್ಥಳೀಯ ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.